ಒಂದು ಚಾನಲ್ನ ಒಬ್ಬ ಬಿಸ್ನೆಸ್ ಸೈಡ್ನ ಒಂದು ದೊಡ್ಡ ಗ್ರೂಪಲ್ಲಿ ಕೆಲಸ ಮಾಡಿದ್ದೀರಾ, ಇಂಗ್ಲೀಷ್ ಚಾನಲ್ ಕೆಲಸ ಮಾಡಿದ್ದೀರಾ. ನಾವ್ಯಾರೋ ಈಗ ಶಿವಸ್ವಾಮಿ ಒಬ್ಬ ಸಾಮಾನ್ಯ ಒಬ್ಬ ಜರ್ನಲಿಸ್ಟ್ ಒಂದು ಚಾನಲ್ ಮಾಡ್ತಾರೆ, ಬನ್ನಿ ನಮ್ಮ ಸಂಸ್ಥೆಗೆ ನೀವು ಬಿಸ್ನೆಸ್ ಹೆಡ್ ಆಗಿ ಅಂದಾಗ ಸಹಜವಾಗಿ ಸಾಕಷ್ಟು ಪ್ರಶ್ನೆ ಹುಟ್ಟುತ್ತೆ. ಇನ್ವೆಸ್ಟರ್ ಆರಪ್ಪ, ನೀವೊಂದು ಪೊಸಿಷನ್ ಆರಾಮಾಗಿದ್ರಿ, ಸೆಟ್ಲ್ ಆಗಿದ್ರಿ, ಇಲ್ಲಿ ಮತ್ತೆ ಇಲ್ಲಿಗೆ ಬಂದು ಝೀರೋಯಿಂದ ಶುರು ಮಾಡಬೇಕು, ಮತ್ತೆ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಬೇಕು. ಏನು ಅನಿಸ್ತು ಸರ್ ನಿಮಗೆ ಈ ಥರ ಒಂದು ಗ್ಯಾರಂಟಿ ನ್ಯೂಸ್ ಶುರು ಆಗ್ತಾ ಇದೆ? ಶಿವಸ್ವಾಮಿ ಅವರದಕ್ಕೆ MD ಇದ್ದಾರೆ, ರಾಧಾ ಹಿರೇಗೌಡರು ಇದ್ದಾರೆ, ಚಾನಲಲ್ಲಿ ನಿಮ್ಮನ್ನು ಕರಿತಾ ಇದ್ದಾರೆ. ನಿಮ್ಮ ಫಸ್ಟ್ ಅಪ್ರೋಚ್ ಮಾಡಿದಾಗ ಇವತ್ತು ನಮ್ಮ ಚಾನಲ್ನ ಬಿಸ್ನೆಸ್ ಹೆಡ್ ಆಗಿದ್ದಾರೆ ನೀವು, ನಿಮ್ಗೆ ಆರಂಭದಲ್ಲಿ ಹೆಂಗೆ ಅನಿಸ್ತು? ಯಾವ ಥರ ಇತ್ತು ಸರ್ ಆ ಫೀಲಿಂಗ್ ಇಲ್ಲಿ ಬರಬೇಕಾದ್ರೆ? ಫಸ್ಟ್ಲಿ ನಾನು ಶಿವಸ್ವಾಮಿಗೆ ಥ್ಯಾಂಕ್ ಯು ಹೇಳಬೇಕು. ನಾನು ಸೆಮಿ ರಿಟೈರ್ಮೆಂಟ್ ಲೈಫ್ ಮಾಡ್ತಾ ಇದ್ದೆ ತುಂಬ ಕಂಫರ್ಟಬಲ್ ಆಗಿ. ನನ್ನನ್ನು ಲಾಸ್ಟ್ ಮಾರ್ಚಿಂದ ನಾನೊಂದು ಸುಮಾರು ಒಂದು 10-15 ಮೀಟಿಂಗ್ ಮಾಡಿದ್ದೀನಿ ಶಿವಸ್ವಾಮಿ ಹತ್ರ. ಸೇಮ್ ಪ್ರಶ್ನೆ ನೀವು ಕೇಳಿರೋದು ನಾನು ಕೇಳಿದ್ದೀನಿ, ಯಾರು ಇನ್ವೆಸ್ಟರು, ಯಾಕೆ ಗ್ಯಾರಂಟಿ. ಥ್ಯಾಂಕ್ಸ್ ಶಿವಸ್ವಾಮಿ ಸರ್, ಯಾಕಂದರೆ ಇದು ಒಂಥರ ಪುನರ್ಜನ್ಮ ಅಂತ ಹೇಳ್ತೀರಲ್ಲ, ನನಗೆ ಇದೊಂದು ಪುನರ್ಜನ್ಮ. ಯಾಕಂದರೆ ಐ ಆಮ್ ಕಮಿಂಗ್ ಬ್ಯಾಕ್ ಟು ಲೈಮ್ ಲೈಟ್ ಆ್ಯಂಡ್ ಇದೊಂದು ಆಪರ್ಚುನಿಟಿ ಟು ಪಾಸ್ಟ್ ಇಸ್ ಪಾಸ್ಟ್, ಐ ಹ್ಯಾವ್ ಪ್ರೂವ್ಡ್, ಬಟ್ ಕ್ಯಾನ್ ಐ ಪ್ರೂವ್ ಫ್ರಮ್ ಸ್ಕ್ರ್ಯಾಚ್ ಒನ್ಸ್ ಅಗೇನ್? ಅದು ತುಂಬ ಮುಖ್ಯ. ನನಗೆ ಈ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಾ ಇಲ್ಲ. ಟೀಮ್ ಬಿಲ್ಡ್ ಮಾಡಿದ್ದೀನಿ, ಅವರು ಆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ಯಾರು ಬೇಕೋ ತೆಗಿ, ಐ ಹ್ಯಾವ್ ನೋ ಪ್ರಾಬ್ಲಮ್ಸ್. ಐ ಆಮ್ ಎಕ್ಸೈಟೆಡ್. ನಾನು ಆ್ಯಕ್ಚುಲಿ ಶಿವಸ್ವಾಮಿ ದಿನ ಹೋಗ್ತೀನಿ, ಯಾವಾಗ ಲಾಂಚು. ಶಿವಸ್ವಾಮಿ ಆ ಕಡೆ ಈ ಕಡೆ ನೋಡ್ಕೊಂಡು ಓಡೋಗ್ಬಿಡ್ತಾ ಇದ್ರು. ಸೊ ಐ ಟು ಫೀಲ್ ನೈಸ್. ಐ ವಾಸ್ ಎಕ್ಸೈಟೆಡ್, ಬಟ್ ಟುಡೇ ಐ ಡೋಂಟ್ ನೋ ಹೌ ಟು ಟೆಲ್ ಯು. ದ ಎಕ್ಸೈಟ್ಮೆಂಟ್ ಈಸ್ ಹ್ಯೂಜ್. ಮೈ ಜರ್ನಿ ಸ್ಟಾರ್ಟ್ಸ್ ನೌ ಅಗೇನ್. ಥ್ಯಾಂಕ್ ಯು ಫಾರ್ ದ ರೀಬರ್ತ್ ಶಿವಸ್ವಾಮಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ನಮ್ಮ ಟೀಮ್ ಜಾಯ್ನ್ ಆಗಿದ್ದಕ್ಕೆ. ನಿಮ್ಮ ಮೇಲೆ ತುಂಬ ಭರವಸೆ ಇದೆ. ಥ್ಯಾಂಕ್ ಯು. ಜೊತೆಗೆ ತುಂಬ ನಿಮಗೆ ಭರವಸೆ ಜೊತೆಗೆ ತುಂಬ ಒತ್ತಡ ಜೊತೆಗೆ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಸೊ ಇಡೀ ಟೀಮ್ ನೀವು ನಂಬಿದೆ, ನೀವು ಆ ಜವಾಬ್ದಾರಿಯನ್ನು ನಿಭಾಯಿಸ್ತೀರಾ ಸಮರ್ಥವಾಗಿ ಅಂತ. ಥ್ಯಾಂಕ್ ಯು ಸರ್, ನಮ್ಮ ಟೀಮ್ ಜಾಯ್ನ್ ಅದಂತೂ ಗ್ಯಾರಂಟಿ ಸರ್.